ನಮಸ್ಕಾರ. ನಮಸ್ಕಾರ. ಯಾವರು ನಿಮ್ಮ ಹೆಸರು ಏನು ರೀ? ಎಲ್ಲ ಡೀಟೇಲ್ಸ್ ಆಗಿ ಹೇಳ್ರಿ. ನಮ್ಮ ಹೆಸರು ಮಲಿಕ್ ಸಾ ವಾಲಿಕರ್ ಅಂತ ಹೇಳ್ರಿ. ಯಾವ ರೀ? ಹಂಚಲಿ ರೀ. ಹಂಚಲಿ ಯಾವ ತಾಲೂಕು? ದೇವ್ರಪಿರ್ಗಿ. ದೇವ್ರಪಿರ್ಗಿ ತಾಲೂಕು, ಬಿಜಾಪುರ ಡಿಸ್ಟಿಕ್. ಬಿಜಾಪುರ. ಹೌದಲ್ಲ ರೀ? ನೀವು ಯಾವ ಥರನಾಗೆ ಮುಂಚೆ ನಮಗೆ ಹೆಂಗೆ ನೀವು ಕಾಂಟ್ಯಾಕ್ಟ್ ಆದ್ರಿ? ಗ್ರೂಪ್ನೇ ನೋಡಿದ್ದೀನಿ ರೀ. ಗ್ರೂಪ್ನೇ ನೋಡೇನದ ನಿಮಗೆ ನಂಬರ್ ಬರ್ತೀರ, ಅದ್ರ ನಂಬರ್ ತೊಗೊಂಡೇನಿ. ತೊಗೊಂಡು ನಿಮ್ಗೆ ಫೋನ್ ಹಚ್ಚಿದ್ದೀನಿ ನಾನು. ಫೋನ್ ಮಾಡಿದಿಲ್ಲ ರೀ. ಫೋನ್ ಹಚ್ಚೋಣ ಹಿಂಗೆ ರೀ, ನಮ್ಮದು ನೀರ್ಗಾಳು ಭಾಳ ಅದ, ಮತ್ತು ಅದು ಗಟ್ಟಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು ರೀ, ಭಾಳ ಅಂದ್ರೆ ಭಾಳ ನೀರ್ಗಾಳ ತಿಳಂಗಿಲ್ಲ ನಾನು. ಹೌದಲ್ರಿ? ಹಾಂ ಅಣ್ಣ ಏನದ ಇದು SP ಸೂಪರ್ ಅಪ್ಟ್ಯಾಕ್ 72+ ಅದಲ್ಲ ರೀ. ಇದು ಬಿಡ್ರಿ ಸಾಹೇಬ್ರಾಗ ಗಟ್ಟಿ ಆಗ್ತದೆ ತಂದ್ರಿ ನೀವು. ನಾನು ನೋಡಿರಿ ಗಟ್ಟಿ ಆಗ್ತದ, ಏನು ತಲೆ ಕೆಡ್ಸೋಬಿಡ್ರಿ ನೀವು ತಂದ್ರಿ ನೀವು. ಅಣ್ಣ ಆಯ್ತು ತೋರಿ ಅಂತೇಳಿ 2 ಕ್ಯಾನ ಇದು ಒಂದೇನದ ಶುಗರ್ ಬೂಸ್ಟ್. ಇದು ಶುಗರ್ ಬೂಸ್ಟರ್ ಅಂತ? ಹಾಂ 3 ಕ್ಯಾನ ತಂದು ಕೊಟ್ರಿ. ಕೊಡೋದ್ರಿಂದ ಅವು 2 ಕ್ಯಾನ ಫಸ್ಟಿಗೆ ಬಿಟ್ರಿ. ಅವು ಬಿಟ್ಟು ಒಂದು ವಾರದಾಗೆ ನೀರ್ಗಾಳು ಇದ್ದಿದ್ದು ಗೊನಿ ಒಂದು ಸ್ವಲ್ಪ ಕೂನ ಮಾಡಿದ್ದೀನಿ ರೀ ನಾನು. ನನ್ನ ಅನಿಸಿಕೆ ನಾನು ಕೂನ ಮಾಡಿದ್ದೆ, ಚಿಂದಿ ಕಟ್ಟಿದ್ದೀನಿ ರೀ. ಅವು ಜರ ನೀರ್ಗಾಳು ಇದ್ದಿದ್ದು ಗೊನಿಗೆ ಅವು ಚಿಂದಿ ಕಟ್ಟಿದ್ದೀನಿ ರೀ. ಅವು ಹೋಗಿ ಹೊಳ್ಳಿ ನೋಡಿದ್ದೀನಿ ರೀ, ಒಂದು ವಾರದ ಮೇಲೆ ಗಟ್ಟಿ ಆಗಿತ್ತು ರೀ. ಅವು ಮ್ಯಾಲಿದ್ದನ ಗಟ್ಟಿ ಹಾಕೋತ ಹೊಂಟಿತ್ತು ರೀ. ಅದು ಕಾಳ ತಳಗೆ ಜಾಸ್ತಿ ಇತ್ತು ರೀ. ತಳಗಿನ ನೋಡಿದ್ದೀನಿ ರೀ, ಒಂದೊಂದು ಇವು ಇದ್ದು ಒಂದೊಂದು ಗಟ್ಟಿ ಆಗಿದ್ರು ಅದ್ರಾಗ. ಮತ್ತೊಂದು ಕ್ಯಾನ ಬಿಟ್ಟಿನಿ ರೀ, ಪೂರಾ ಗೊನಿನೇ ಗಟ್ಟಿ ಐತ್ರಿ. ಅದು ಗನಿನೇ ಗೊಟ್ಟಾಗಿ ಈಗ ತಳಗ 4 ಕಾಳು ಮತ್ತು ಆಗೋ ಬಿಡ್ರಿ. ಅವು ಪೂರಾ ಗೊನಿನೇ ಹೋಗೋ ಲೆಕ್ಕ ಅದ. ಹಾಂ ಹೋಗೋ ಲೆಕ್ಕ ತಳಗೆ 4 ಕಾಳು ಉಳಿತೀರಿ ಅಟ್ಟೆ. ಅದು ಅದೇನದ ಆಟೆ ಬಿಟ್ಟಿರಿ ನಾವು. ಆಟೆ ಬಿಟ್ಟಿರೋದು ಮತ್ತೊಂದು ಅದೊಂದು ಕ್ಯಾನ 2 ಕ್ಯಾನ್ ಬಿಟ್ಟಿಂದ ಏನದ ಪೂರಾ ಮಾಲ್ ಕಡಕ್ಕೆ ಆಗಿಬಿಟ್ಟದ ರೀ. ಕಡಕ್ಕೆ ಹಂಗಿಂದ ಏನದ ಇದು ಒಂದು ಶುಗರ್ ಬೂಸ್ಟ್ ಒಂದು ಬಿಟ್ಬಿಟ್ಟಿರಿ. ಈ ಪೂರಾ ಮಾಲ್ ಹೆಂಗಂದ್ರೆ ಕರಗಿರ್ತೀರಿ. ಈಗ ಈ ಪೂರಾ ಕರಗಿರ್ತದೆ ರೀ. ಹಿಂಗೆ ಮಾಲ್ ಸಪ್ಪಿ ಅನ್ನೋದನ್ನ ತೆಗೆದ್ರೆ ಹಿಂಗೆ ಎಲ್ಲ ಮತ್ತು ನೀರು ಅನ್ನೋದೇ ಬರಂಗಿಲ್ಲ. ಇಲ್ಲ ನೀರಿನ ಅಂಶ ಇಲ್ಲ ರೀ. ಪೂರಾ ಕಡಕ್ಕೆ ರೀ ಮಾಲ್. ಪೂರಾ ಗಟ್ಟಿಗೆ ಐತೆ ಮಾಲ್. ಹಾಂ ಮಾಲ್ ಅಂದ್ರೆ ಪೂರಾ ಗಟ್ಟಿ ನೋಡ್ರಿ. ಹೊಡೆದ್ರು ಹೊಡೆಯಂಗಿಲ್ಲ, ನೀರು ಸುದೇ ಬರಂಗಿಲ್ಲ. ಪೂರಾ ಗಟ್ಟಿ ಆಯ್ತೈತೆ ನಿಮ್ಗೆ. ಪೂರಾ ಗಟ್ಟಿ ರೀ. ಶುಗರ್ನು ಚಲೋ ಏರ್ಲಾಕತ್ತದ ರೀ. ಹಾಂ ಶುಗರ್ದೇನು ಟೆನ್ಷನ್ ಈ ಲೋಡಿನ ತಕ್ಕವ್ರು ಶುಗರ್ ಇರಲ್ಲ, ಏರೋದೇ ಭಾಳ ಕಠಿಣ ಅಂತ ಮಾಡಿದ್ದೇವೆ ನಾವು. ಇವು ಕಲ್ಲು ಎಷ್ಟು ಮುರಿದವ್ರಿ ಇದ್ರಾಗಿ ಪಡ್ದಾಗ? ಒಂದು 15-20 ಅಂಗಲ್ ಒಳಗಿನ ಮುರಿದವ್ರಿ. ಅವ ಒಂದು 3 ಕಲ್ಲು ಮುರಿದವ್ರಿ. 3 ಮೊದಲು ಏನಲ್ಲ, ಇದು ನೀರ್ಗಾಳು ಆಗಿದ್ರ ಕಾಲಾಗಿ ಲೋಡಿಂಗ್ ಕಮ್ಮಿ ಇತ್ತು, ಅಟ್ಟೆ ಹಿಡ್ಕೊಂಡು ನಿಂತಿತ್ತು. ಬಿಟ್ಟು ಬಳಕ ಕಲ್ಲನ್ನು ಮುರಿಲಿಗತ್ತು, ಎಲ್ಲ ಪಡನೆ ಇಳಿಬಿದ್ದು ನೋಡಿ. ಪೂರಾ ತಂತಿಗೆ ಕಾಣುತ್ತೆ ನೋಡಿ. ಪೂರಾ ಇಳಿಬಿದ್ದು ಬಿಟ್ಟವ್ರಿ ಲೋಡಿಗೆ. ಎಲ್ಲ ಇಳಿಬಿದ್ದು ಜಗ್ ಬಿದ್ದು ಕಲ್ಲು ಮುರ್ಕೊಂಡು ಹಂಗಾತ್ ಮುಕ್ಕೊಂಡ್ರೆ ಒಂದು ವಾರ ಬರೀ ಕಟ್ಟಿಗೆ ಕೊಡೋದು. 100 ಇದು ಮಮ್ಮಿ ಆಗೋದು, ನೀರ್ಗಳಾಗೋದು ತಪ್ಪದಲ್ರಿ ನಿಮ್ಗೆ? ತಪ್ಪೇ ರೀ. ಒಂದು ವಾರ ಬರೀ ಬಂಟನ ಕೊಡೋದೇ ಮಾಡೀವ್ರಪ್ಪ ಈ ಲೋಡಿಗೆ ರೀ ನಾವು. ಮತ್ತು ಪೂರಾ ಮಾಲ್ ಉಳಿಸ್ಕೊಂಡೇ ಬಿಟ್ಟಿವ್ರಿ. ಮತ್ತು ಅದನ್ನು ವಜ್ಜೆ ಆಗಿಬಿಡ್ತೀರಿ. ಅದ ಲೋಡ್ ಜಾಸ್ತಿ ಆಗ್ಬಿಡ್ತು. ಲೋಡ್ ಜಾಸ್ತಿ ಆಗ್ಬಿಡ್ತು. ನಮ್ದು 1 ವರ್ಷನೂ ಮಮ್ಮಿ ಆಗಿಲ್ಲ ಅನ್ನಂಗೆ ಇದ್ದಿಲ್ಲ ರೀ. 7 ವರ್ಷನಾಗ 7 ವರ್ಷ ಕಂಟಿನ್ಯೂ ಇದು 2 ಎಕರೆ ಕಲ್ತು 6 ಟನ್ ಬೆಳೆದಿವ್ರಿ. ಹೋದ ವರ್ಷ ಮಮ್ಮಿ ಆಗೇ ಬಿಟ್ಟಿದ್ರಿ. ಹೋದ ವರ್ಷ ನಾವು 2 ಎಕರೆ ಕೂಡಿ 6 ಟನ್. ಎಕರೆಗೆ 3 ಟನ್ನೇ ಬೆಳೆದಿವಿ. ಹೋದರ್ಸ್ ರೀ. ಹೋದರ್ಸನು ಮಮ್ಮಿ ಆಗಿತ್ತು. 10 ವರ್ಷ ಮಮ್ಮಿ ಆಗಿತ್ತು. ಒಟ್ಟು ಮಮ್ಮಿ ಎಲ್ಲಾರು ವರ್ಷ ಇಲ್ಲ ನಮ್ದು. ಈ ವರ್ಷ ಎಷ್ಟು ಬೆಳಿತೀನಿ ಅನ್ನೋದು ನಿಮ್ಗೆ ಅಂದಾಜು ಸಿಕ್ಕದ್ರಿ ಇದ್ರ ಲೆಕ್ಕದ ಮ್ಯಾಗ? ಸುಮ್ಮನೆ ನಮಗೊಂದು 9 ಮ್ಯಾಲೆ ದಾಟ್ಬೋದು ನನಗೆ. ಸುಮ್ಮನೆ ನಾ ಊಹೆ ಮಾಡಾಕತ್ತೀನಿ ರೀ. 9 ಎಲ್ಲರೂ 10 ಮ್ಯಾಲೆ ಅಂತೆಲ್ಲ ಹತ್ತಾರೆ. ಸುಮ್ಮನೆ ನಾ 8, 9 ಹಿಡಿದ್ರಿ ಸುಮ್ಮನೆ ನಮ್ಮ ಇದ್ರ ಪ್ರಕಾರ ರೀ. ಯಾಕಾರ ನಾವು ಇಷ್ಟು ದಿನ ಅಷ್ಟು ಬೆಳೆದೇ ಇಲ್ಲ. ಈಗ ಇದೇ ವರ್ಷ ಹೆಂಗೆ ಗೆಸ್ಸಿಂಗ್ ಮಾಡಕತ್ತಾರೆ ನಮಗೂ. ನಿಮ್ಗೆ ಇದು ಗೆಸ್ ಮಾಡ್ಲಿಕ್ಕೆ ಇದು ಎದ್ರ ಸಂಬಂಧಾಗಿ ನಿಮಗೆ ಇಟ್ಟು ಇಳುವರಿ ಬರ್ತದೆ ಅನ್ನೋ ನಿಮಗೆ ಇದು ಕಾನ್ಫಿಡೆಂಟ್ ಬರ್ತದೆ ನಿಮಗೆ? SP ಸೂಪರ್ ಅಪ್ಟ್ಯಾಕ್ ಏನು ಬಿಟ್ಟಿವಲ್ರಿ 2 ಕ್ಯಾನ ಬಿಟ್ಟಿಂದ ಮಾಲ್ ಒಟ್ಟು ಹಂಗೆ ಉಳ್ದು ಬಿಡ್ತೀರಿ. ಒಟ್ಟು ಗಟ್ಟಿಯಾಗಿ ಮಾಲ ರಾಶಿ ಮಾಡೋ ಹೊತ್ನಾಗ ಬುಂಗಾದ ಹೋಗೋದು. ಬಾಕ್ಸ್ನಾಗೆ ಬಂದು ಬೀಳುತ್ತೆ. ಸೀದಾ ಒಟ್ಟು ಮನುಕಾಗಂಗೆ ಲೆಕ್ಕ ಆಗಿಬಿಡ್ತೀರಿ. ಮೊದಲು ಏನಾಗ್ತಿತ್ತು, ನೀವು ಮನಕ್ ಮಾಡೋ ಮುಂದೆ ಹೊತ್ನಾಗ ಬಾಕ್ಸ್ ತುಂಬಿದ್ರಿ ಅಂದ್ರೆ ಬಾಕ್ಸಿಗೆ ಏನಾದ್ರು ಒತ್ತಿ ತುಂಬುತ್ತಿದ್ರಿ. ಈ ಸದ್ಯ ಇದು ಈ ಥರನೇ ಗಟ್ಟಿ ಇದ್ರ ಕಾಲ ಬಾಕ್ಸಿನ ಒಳಗೆ ಬೀಳತ್ತನ್ನು ನಿಮ್ಗೆ ಗ್ಯಾರಂಟಿ? ಪೂರಾ ಗ್ಯಾರಂಟಿ. ಮಾಲ್ ಪೂರಾ ಏನಲ್ಲ ಕ್ವಾಲಿಟಿನೂ ಆಗೈತಿ. ಪೂರಾ ಗಟ್ಟಿ ಕ್ವಾಲಿಟಿ ಐತ್ರಿ. ಏನು ಸಂಶಯನೇ ಇಲ್ಲ ರೀ ಮಾಲಿನ ಬಗ್ಗೆ ಈ ಸದ್ಯಕ್ಕೆ ನಮಗೆ. ಅಷ್ಟು ನಿಮಗೆ ಖುಷಿ ಆಗ್ಯಾರ ಇದರಿಂದ? ಫುಲ್ ಖುಷಿ. ನೀವು ಖುಷಿದಿಂದಾಗಿ ನಮಗೆ ಮಾಲ್ ಹಿಂಗೆ ಆಗೈತಿ. ಬರ್ರಿ. ಹಾಂ ರೀ. ಅಂತಂದ್ರೆ ನೀವು ಇದು ಈಗ ನಾ 1 ವಾರ ಐತ್ರಿ ಫೋನ್ ಮಾಡಿದ್ದೀನಿ ನಿಮ್ಗೆ ಬರ್ರಿ ಅಂತ. ಇವತ್ತು ಸಡು ಸಿಕ್ಕದ ಬಂದಿರಿ. ಇಲ್ಲ ನಾವು ಎಲ್ಲ ಕಡೆ ಫ್ಲಾಟ್ ವಿಸಿಟ್ ಇರ್ತಾವೆ. ಹಿಂಗಾಗಿ ನಿಮ್ಮ ಕಡೆ ಬರೋಕ್ಕಾಗಿಲ್ಲ. ಟೈಮ್ ತೊಗೊಂಡೇ ಬರೋದಾಯ್ತು. ದಿನ 2-3 ದಿನ ನಿಮಗೆ ಸುಳ್ಳು ಹೇಳೋದು ಆಗೈತಿ.
ಆದ್ರಿಂದ ಈ ಸದ್ಯಕ್ಕೆ ಪೂರಾ ಮಾಲ್ ಗಟ್ಟಿ ಅದ. ಗಟ್ಟಿ ಇರಿ ಚಲೋ ಇರಿ ಮಾಲ್ ಕಲ್ಲಿನಂಗೆ ಪೂರಾ ಹೆಂಗ ಮಾಲ್ ಎಲ್ಲ ಕಲ್ಲು ಆದಂಗೆ ಆಗೈತಿ. ಒಳಗಿನ ಗೊನಿನು ಪೂರ್ತಿ ಏನಿಲ್ಲ ಮಮ್ಮಿ ಆಗಿ ಅದು ಜಾಡ್ಸೋ ಲೆಕ್ಕನಾಗೆ ಇತ್ತದು, ನೀರ್ಗಳಾಗೋದು ಲೆಕ್ಕನಾಗ ಅದು ಆ ಥರನಾಗ ಇಲ್ಲ. ಕರಕ್ಕನಂಗೆ ಅವಾಜ್ ಬರ್ತಾರೆ ಕಾಳು ಅಟ್ಟು ಗಟ್ಟಿ ಕಾಳು ತೆಗೆದು ತೋರಿಸಿದ್ರೆ ನಿಮಗೆ ಅದು ಗಟ್ಟಿನೇ ಅದ. ಈಗ ಅದು ಇಟ್ಟು ಗಟ್ಟಿ ಇರಿ ಮಾಲ್ ಪೂರ ಏನಿಲ್ಲ ಗಟ್ಟಿ ಆತು ಇದ್ರನ್ನ ಅಂಶನೇ ಇಲ್ಲ. ನೀರ್ಗಾಳ ಹೊಂಡ್ತದ ಅನ್ನೋದು ಸೊಟ್ಟ ಆತದ ಅನ್ನೋದು ಇಲ್ಲ. ಪೂರ ಗಟ್ಟಿ ಇರಿ ಮಾಲ್ ಖುಷಿಯಾಗಿದ್ರಿ. ಖುಷಿ ಆಗಿ ಚಲೋ ಇರಿ. ಮತ್ತೆ ಇನ್ನೊಬ್ಬರು ರೈತರಿಗೆ ಏನು ಹೇಳ್ಬೇಕಂತೀರಿ? ಇಲ್ಲ ವಾಪಸ್ಸು ಭಾಳ ಚಲೋ ರೀ. ನನಗೆ ಕೇಳಿದ್ರೆ ವಾಪಸ್ಸು ಭಾಳ ಚಲೋ ರೀ. ಯಾಕಂದ್ರೆ ನಾವು ಅಡ್ಡತ್ತಿದ್ದ ಏನು ಬಿಡ್ತೀವಲ್ಲ ಅವು ಬಿಟ್ರು ಕೆಲಸ ಮಾಡಲ್ಲ ರೀ. ಇದನ್ನ ಏನು ನಾವು ಭೂಮಿಯಾಗ ಇದ್ದಂಥದ್ದು ಇದು ಎಬ್ಸ್ತದೆ ರೀ, ಎತ್ತಿ ಕೊಡ್ತದೆ. ಎತ್ತಿ ಕೊಡ್ತಂದ್ರೆ ಕೆಲಸ ಆಗ್ತಾರೆ. ಅದನ್ನು ಸುಮ್ಮನೆ ಬಿಟ್ಟು ನಾವು ಒಟ್ಟು ನಿಟೋಲಾಗಿ ಎಲ್ಲ ಇರ್ತಾರೆ. ಎಲ್ಲ ಪೋಷಕಾಂಶಗಳು ಆಲ್ರೆಡಿ ಇರ್ತಾವೆ. ನಾವು ಹೆಚ್ಚೆಚ್ಚಾಗಿ ಬೇರೆ ಕೆಮಿಕಲ್ ತಂದು ಉಳಿತೀವಿ, ಅವು ಜೀವ ಹೋಗಿದ್ವಿ ಅಂದ್ರೆ ಅವು ಏನಾಗ್ಬಿಡ್ತಾವ ಅಲ್ಲೇ ನಮ್ಮ ಗಿಡಕ್ಕೆ ಏನು ಪೋಷಕಾಂಶ ಬೇಕೋ ಅವು ಒದಗಿಸ. ಕೆಲವೊಂದು ಬ್ಯಾಕ್ಟ್ರಿಗಳು ಏನಲ್ಲ ಅಲ್ಲೇ ನಿಂತು ಬಿಡ್ತಾವೆ. ಮತ್ತು ಅವು ಒಂದೊಂದು ಬ್ಯಾಕ್ಟ್ರಿಗಳು ಇವು ಇಂಥವೆಲ್ಲ ಇದ್ರದ್ದು ಆ ಪ್ರಾಡಕ್ಟ್ ನೀವು ಕರೆಕ್ಟಾಗಿ ಕೊಟ್ಟಾಗ ಏನಲ್ಲ ಆ ಬ್ಯಾಕ್ಟ್ರಿಗಳು ಆ್ಯಕ್ಟಿವ್ ಆದತ್ನಾಗೆ ಮಾಲ್ ಕ್ವಾಲಿಟಿಯಾಗಿ ಇರುತ್ತೆ. ಯಾಕಂದ್ರೆ ತಳಗಡೆದಿಂದ ಎತ್ತಿ ಕೊಟ್ಟಾಗೆ ಅದಕ್ಕೆ ಆಹಾರ ಸಿಗ್ತದೆ. ಹೌದಲ್ರಿ? ಆ ಕೆಲಸ ಎಲ್ಲ ನಮ್ಮ 72 ಅಪ್ಟ್ಯಾಕ ಮತ್ತು ಶುಗರ್ ಬೂಸ್ಟರ್ ಭಾರಿ ಕೆಲಸ ಮಾಡ್ಯಾವ್ರಿ. ಅದ್ರ ಬಗ್ಗೆ ಮುಂದಿನ ಏನಂದ್ರೆ ಏನೈತಿ, ಇನ್ನು ಏಪ್ರಿಲ್ ಚಟ್ನಿ ಹಿಡ್ಕೊಂಡು ಕಡ್ಡಿ ಟೈಮ್ದಾಗ ಮುಂದಿನ ಕಾಯಿ ಟೈಮ್ದಾಗ ಎಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ. ಏನು ಮಾಡೋ ಸಸ್ತ ಆಗ್ತದೆ, ಅದಕ್ಕೆ ಮಾಡ್ಬೇಕಂತ. ಸುಮ್ಮನೆ ಭಾಳ ಖರ್ಚು ಬರತ್ತೇವೆ. ಸುಮ್ಮನೆ ಇದನ್ನೇ ಒಂದು ನಿಮ್ಮ ಖರ್ಚುನು ಕಮ್ಮಿ, ಇಳುವರಿ ಕಡಿಮೆ ಆಗ್ತದೆ. ಮತ್ತೆ ಇದ್ರ ರೈತರಿಗೆ ಏನು ಹೇಳ್ಬೇಕಂತೀರಿ? ಅದು ಕ್ಲಿಯರ್ ಆಗಿ ಒಂದು ಮಿನಿಟ್ ಇಲ್ಲ. ಇದು ಮಾಡೋದು ಭಾಳ ಚಲೋ ರೀ. ನನಗೆ ಕೇಳಿದ್ರೆ ಕಮ್ಮಿ ಖರ್ಚು ಆಗ್ತದ. ಆದ್ರೆ ನಾವೇನು ನಮಗೆ ಅದನ್ನಂತೂ ಬಿಡಕ್ಕೆ ಬರಲ್ಲ. ಅದನ್ನು ಸ್ವಲ್ಪ ಮಾಡಬೇಕಾಗ್ತದ. ಅದು ಕೂಡ ಜೊತೆಗೆ ಇದನ್ನ ಬಿಡಬಾರ್ದು ರೀ ಅಷ್ಟೇ. ಇದ್ರ ಕೂಡ ಲಿಂಕ್ನಾಗ ಇದ್ದೀವಿ ಅಂದ್ರೆ 100% ಸಕ್ಸಸ್ ಆಗ್ತೀವಿ ಅನ್ನೋದು ಗ್ಯಾರಂಟಿ ರೀ. 100% ಏನು ಸಂಶಯನೇ ಇಲ್ಲ. ನಾವೇನು ಹೇಳ್ತೀವಿ ಒಟ್ಟು ನೀರ್ಗಾಳ ಐತ್ರಿ. ಆ್ಯಕ್ಚುಲಿ ಒಳಗೆ ಹೊಟ್ಟೆನ್ಗೊನಿ ನಮಗೆ ಕಂಟ್ರೋಲ್ ಈಗ ಒಂದು ಲೆಕ್ಕಕ್ಕೆ ಅಗದಿ ಹಂಗಂದ್ರೆ ಚಲೋ ಆಗ್ಯದ ಅಂತ ನಮ್ಗೆ ಭಾಳ ಖುಷಿ ಆಗ್ಯದ ರೀ ಅದರಿಂದ. ಪೂರ ಗಟ್ಟಿ ರೀ ಸರ. ಈ ಥರನ ಏನೆಲ್ಲ ಪಡ ಆಗಲ್ರಿ ನಿಮ್ಗೆ ಈಗ. ಈಗ ಏನು ನೋಡ್ತೀವಿ, ಈಗ ಇದು ಪೂರ್ತಿ ಇದಿತ್ತು ವರ್ಷ ಅದು ಗೊನಿ. ಆ ಗೊನಿ ಏನಲ್ಲ ಹೆಂಗೆ ನಿಮಗೆ ನೀರ್ಗಾಳ ಆಗ್ಲಿಕತ್ತಿತ್ತಲ್ರಿ ಪೂರ ಆ ಥರನ ಅಲ್ಲಿ ಐತೆ ನೋಡ್ರಿ ತಳಗಿನ. ಈಗ ಇದು ಪೂರ ನೀರ್ಗಾಳ ಐತ್ರಿ ಗೊನಿ. ಇದು ರೀ ಅದು ಪೂರ ನೀರ್ಗಾಳ ಇಲ್ಲಿದ್ರೆ ಇಲ್ಲಿ ತನಕ ಗಟ್ಟಿಯಾಗಿ ಇಷ್ಟೇ ಇಲ್ಲಿಗೆ ಆಗಿಬಿಟ್ಟವ್ರಿ. ಇಲ್ಲಿ ನಿಂತು ಬಿಟ್ಟವ್ರಿ. ಇಲ್ಲಿಗೆ ಅಷ್ಟಿಗೆ ನಿಂತು ಗಟ್ಟಿ ಮುಂದಿನ ಆಟ ಮಠ ಗಟ್ಟಿ ನೀವು ಹೋಗೋ ಪೊಸಿಷನ್ ಹೋಗೋದೈತ್ರಿ. ಯಾಕೆ ಅದು ಮುಂಚೆ ನಾವು ಕೊಡೋಕೆ ಬಂದಾಗ ಅದ್ರದ್ದು ಎಲ್ಲ ವೀಡಿಯೋನು ಅದಾವ. ಹೌದಲ್ರಿ? ನಮ್ಮ ಯಾವ ಥರನಾಗಿತ್ತು ಅನ್ನೋದು ಅದನ್ನೂ ಬಿಡ್ತದೆ. ದ್ರಾಕ್ಷಿ ಅನ್ನೋದಲ್ಲ ಯಥೇಚ್ಛವಾಗಿ ಭಾಳ ರೈತರಿಗೆ ಯಾವ್ದು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಹೌದಲ್ರಿ? ಒಬ್ಬರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅದನ್ನೇ ವರ್ಕ್ ಮಾಡ್ತಿರ್ತಾರೆ. ಆದರೆ ಕೆಲಸ ಏನು ಮಾಡ್ತದೆ ಏನಿಲ್ಲ ಅದು ತಿಳ್ಕೊಳ್ಳಲ್ಲ. ಹೌದು ಹೌದಲ್ರಿ? ನೀವು ಒಂದೇ ಮಾತು ಹೇಳಿದ್ರೆ ಸಲ ಇಲ್ಲಿ ತಿಳ್ಕೊಂಡು ಮಾಡಿರಿ. ಧೈರ್ಯ ಮಾಡಿದಿರಿ ಏನು ನೋಡು ಅಂತೇಳಿ ನಿಮ್ಗೆ ಚಲೋ ಅನ್ಸೈತ್ರಿ. ನೀವು ನೋಡ್ರಲ್ಲ ಒಳಗಿನ ಮಾಲ್ ಏನೈತಿಲ್ಲ ಎಲ್ಲ ಕರೆಕ್ಟಾಗಿ ಒಟ್ಟು ಒಂದು ಯಾವುದು ಮಮ್ಮಿಯೇ ಆಗಿಲ್ಲ ನಿಮ್ಗೆ. ಹೌದಲ್ರಿ? ಇದು ಇಷ್ಟು ಎಲ್ಲ ಮಮ್ಮಿ ಆಗೋದು ಇದು ಆಗೋದು. ರೀ ಗಟ್ಟೆ ಉಳ್ಕೊಂಡು ಬಿಟ್ಟದ ಅಷ್ಟೇ ಮಾಲಿ. ಬೇಕಾದ ಬೆಂದಾಸ್ ನೀವು ಮಾಲ್ ತೆಗಿತಾರೆ ಅನ್ನೋದು ಗ್ಯಾರಂಟಿಗೆ. ಓಕೆ.